ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನಗೂ ಅಜ್ಜಯ್ಯನಿಗೂ ಇರುವಂತ ಸಂಬಂಧ, ನಂಬಿಕೆ ನೀವೆಲ್ಲ ಗೊತ್ತಿದೆ. ಸೊ ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರೆಗೂ ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ. ಆ ಶಕ್ತಿ ಪ್ರಯೋಗ ಆಗಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ತುಂಬಿ ಆ ಮಾರ್ಗದರ್ಶನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮುಂದಕ್ಕೇನು ಅದನ್ನ ಹೇಳು ಫಸ್ಟ್. ಈ ಭೂಮಿಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಈ ಮಠದ ಭಕ್ತ ಹೇಳ್ಬೇಡ ಬಿಡಪ್ಪ, ಬರೀ ಹಿಂಗೆ ಬಿಲ್ಡಪ್ ತಗೊಳ್ಳೋದೇ ಆಯ್ತು. ಏನ್ ನಡೀತೈತೆ ಅನ್ನೋದನ್ನ ಭಯ ಬಿಡ್ತಾ ಇಲ್ಲ ನೀನು. ಅಯ್ಯಲ್ಲಿ ಯಾಕ್ಲ ಓದಿಕೆ ಅಂತ ಇಷ್ಟೊಂದು ಓವರ್ ಆಗಿ ಹಿಡ್ಕಂತ ಇದೀಯ? ಏನಾತ್ಲ ಅಂತದ್ದು? ಇವ ಮತ್ತೆ ಕುರ್ಚಿಗೆ ಹೊಡೆದಾಡ್ಕೊಂಡ್ ಕುಂತಿದ್ವಲ್ಲಣ್ಣ. ಮೊನ್ನೆ ನೋಡಿದ್ರೆ ಡಿಕೆ ಡೆಲ್ಲಿಗೆ ಹೋಗಿ ಡೀಲ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋಗಿತ್ತು ಕಣೆ. ನಾನುವೆ ಇವಾಗ ಬರ್ತದೆ ನಾಳೆ ಬರ್ತದೆ ಅಂತ ರಿಸಲ್ಟ್ ತಿಳ್ಕೊಳಕ್ಕೆ ಕಾದು ಕಾದು ಸಾಕಾದೆ ಕಣೆ. ಈಗ ನೋಡಿದ್ರೆ ನಾನು ಏನು ಹೇಳೋದಿಲ್ಲ ಅಂತ ಸಸ್ಪೆನ್ಸ್ ಮಾಡಿರ್ತೈತೆ. ನಾನು ಯಾವತ್ತು ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಇದ್ದೇ ಇರ್ತದೆ. ನಿಮ್ಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಎಲ್ಲದನ್ನೂ ಕಾಲನೇ ಡಿಸೈಡ್ ಮಾಡೋದಾದ್ರಿ ಇದು ಡೆಲ್ಲಿ ಗಂಟು ಹೋಗಿ ಡೀಲ್ ಮಾಡಿದ್ದೇನಂತ. ಅದ್ನೇ ಯಾಕನ್ನ ನಾನು ಕೇಳ್ತಿರೋದು. ಸಸ್ಪೆನ್ಸ್ ಬಿಟ್ಕೊಡ್ತಾ ಇಲ್ಲ. ಸಸ್ಪೆನ್ಸ್ ಕೊಡೋದಲ್ಲ ಕಣ್ಲ, ಅಲ್ಲಿ ಸಿದ್ದಣ್ಣ ಕುರ್ಚಿ ಕೊಡ್ತಾ ಇಲ್ಲ. ಅದು ಆಗಿರೋದು ಸಮಸ್ಯೆ. ಸಿದ್ದಣ್ಣ ಹೈಕಮಾಂಡ್ ಹೇಳಿದ್ರೆ ಕೊಡ್ತೀನಿ ಅಂದಿದ್ದಲ್ಲಪ್ಪ, ಈಗೇನ್ ಸಮಸ್ಯೆ? ಮೈಕಿನ ಮುಂದೆ ಹಂಗಂತದೆ ಕಣ್ಲ, ಆದ್ರೆ ಒಳಗೊಳಗೆ ಬೇರೆನೇ ಐತಿ. ಸಿದ್ದಣ್ಣ ಹೈಕಮಾಂಡ್ನೇ ಎದುರಿಸ್ತೈತಿ. ಹೈಕಮಾಂಡ್ ನಾವು ಮರುವಾದಿ ಕಳ್ಕೊಳ್ಳೋದ್ ಬೇಡ ಅಂತವ ಡಿಕೆನ ಹಿಂದೆ ಮುಂದೆ ಆಟ ಆಡಿಸ್ತೈತಿ. ಡೆಲ್ಲಿ ಗಾಳಿ ಕುಡಿಯಕ್ ಬಂದಿಲ್ಲ ಅಂದ್ಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ, ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ. ಇದು ಸುರು ಮಾಡಿಕೆಂತ ಕಂಡ್ಲ, ಯಾರಲ್ಲ ಇದನ್ನ ವಿರೋಧ ಪಕ್ಷದ ಲೀಡರ್ ಹೊಂದಿದ್ದು? ಬಿಜೆಪಿ ಹೈಕಮಾಂಡ್ ಕಣೆ, ಬೇರೆ ಯಾರು ದಿಕ್ಕಿಲ್ಲ ಅಂತವ ಇದನ್ನ ಕೊಂಡ್ರಸವೆ. ಇದು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗ್ ಅಧಿಕಾರ ಬಂದಾಗ ಅಧಿಕಾರ ಮಾಡ್ತೀವಿ, ಅಲ್ಲಿ ಗಂಟ ಜಾಲಿಯಾಗಿರ್ತೀವಿ ಅಂತ ಫಿಕ್ಸ್ ಆಗೈತೆ. ಹಂಗಾರೆ ಇದ್ರು ಸುದ್ದಿನೇ ನಮಗ್ ಬೇಡ ಕಂಡ್ಲ. ಬಿಜೆಪಿಲಿ ಅಷ್ಟೊಂದ್ ಜನ ಪಯ್ಯರ್ ಬ್ರ್ಯಾಂಡ್ ಇದ್ವಲ್ಲ, ಏನಾದ್ವಲ್ಲ? ಒಂದಷ್ಟು ಜನ ರಿಟೈರ್ಡ್ ಆದೋ, ಇನ್ನೊಂದಷ್ಟು ಜನ ಪಾರ್ಟಿಯಿಂದಲೇ ಆಚೆ ಹೋಗವೆ. ಇನ್ನುಳಿದವಕ್ಕೆ ಪಾರ್ಟಿ ಒಳಗೆ ಬೆಲೆ ಇಲ್ದಲೆ ಸುಮ್ಕೆ ಸೈಲೆಂಟ್ ಆಗಿ ಕುಂತಬೇಕನೆ. ಹಂಗಾರೆ ನಮ್ಮ ರಾಜ್ಯನ ಈ ಜೋಡೆತ್ತುಗಳಿಂದ ಕಾಪಾಡರು ಯಾರು ಇಲ್ಲ ಎಂದಂಗಾತಲ್ಲ ಬೇಕನಶಿ. ತೆರಿಗೆ ಶಿವನಿ ಶಂಭುಲಿಂಗ.